ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ನನಗೆ ಆಯೋಗ ಪುಸ್ತಕನ ಮತ್ತೊಂದ್ಸರಿ ನೋಡ್ತೀನಿ. ಇದು ಕರ್ನಾಟಕದ್ದು ಪಾರ್ಲಿಮೆಂಟ್ದು ಅಂತೇಳಿ. ನಾವು ಇಲ್ಲಿ ಚರ್ಚೆ ಮಾಡ್ತಾ ಇರೋದು ಕರ್ನಾಟಕದ ಬಗ್ಗೆ ಏನೇ ಚರ್ಚೆ ಮಾಡಲಿ. ಮೊನ್ನೆ ನಾನು ನಮ್ಮ ಎಲ್ಲ ಶಾಸಕರಿಗೆ ಒಂದು ಸಭೆ ಕರೆದಿದ್ದೆ. ನಾನು ಎದೊಳೋದು ಬೇಡ, ನಾನು ಈಲ್ಡ್ ಆಗಲ್ಲ ಹೇಳ್ಬಿಡಿ. ಈಲ್ಡ್ ಆಗಲ್ಲ. ಓಕೆ, ಮಾತಾಡಕ್ಕೆ ಬಿಡ್ತಾ ಇಲ್ವಲ್ಲ ಸಭಾ. ನೀವು ಕೂತ್ಕೊಳ್ಳಿ, ನಿಮ್ಗೆ ಏನಾಗ್ತದೆ ಅವಾಗ ಸೀನಿಯರ್ಸ್ ಆ ಕಡೆಗೆ ಮಾತಾಡ್ತಾರೆ, ನೀವು ಜೂನಿಯರ್ಸ್ ಆರಂಭದಲ್ಲಿ ಕೂತು ನೀವು ನೆಕ್ಸ್ಟ್ 5 ವರ್ಷ ಗೆದ್ದ ನಂತರ ಮತ್ತೆ ಇದೆಲ್ಲ ಮಾಡಿ. ನೀವು ಇವರು 6 ಸಲ ಗೆದ್ದಿದ್ದಾರೆ, ಅವರು ಆ ಕಡೆಗೆ ಮಾತಾಡ್ತಾರೆ. ಇನ್ನು 5 ಸಲ ಗೆದ್ದು ಬನ್ನಿ, ಮತ್ತೆ ಇದೆಲ್ಲ ನೋಡುವ. ಯಾರಿಗೆ ಹೇಳ್ತಾ ಇದ್ದಾರೆ? ನೀವು ಸೀನಿಯರ್ಸ್ ಆ ಕಡೆಗೆ ಮಾತಾಡ್ತಾರೆ, ಈ ಫಸ್ಟ್ ಟೈಮ್ ಸೆಕೆಂಡ್ ಎದ್ದು ಮಾತಾಡ್ತಾರೆ. ಇವರೆಲ್ಲ 6 ಸಲ 7 ಸಲ ಗೆದ್ದು ಬಂದಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು ಕೂತ್ಕೊಳ್ಳಿ. ಸನ್ಮಾನ್ಯ ಕೌಜಲಿ ಕೂತ್ಕೊಳ್ಳಿ. ಸನ್ಮಾನ್ಯ ಲಾಡ್ ಅವರು ಹೇಳಿದ್ರು, ಸಂತೋಷ್ ಲಾಡ್ ಅವರು ಕೇಂದ್ರ ಸರ್ಕಾರದ ಮಾತಾಡಿದ್ರು. ಅಲ್ಲ, ನಮ್ಮ ರಾಜ್ಯದ ಅಧ್ಯಕ್ಷರು ಮಾತಾಡಿದ್ರು. ವಿಜಯೇಂದ್ರ ಅವರು ಕೂಡ ಮಾತಾಡಿದ್ರು. ವಿಜಯೇಂದ್ರ ಅವರು ಏನ್ ಹೇಳಿದಂತಾರೆ, ನಾವು 11ನೇ ಸ್ಥಾನದಲ್ಲಿದ್ರಿ, ಈಗ 5ನೇ ಸ್ಥಾನಕ್ಕೆ ಬಂದಿದ್ರಿ ದೇಶದ ಪ್ರಪಂಚದಲ್ಲಿ ಅಂತ ಹೇಳಿದ್ರು, ಆರ್ಥಿಕತೆಯ ಒಂದು ಇದರಲ್ಲಿ. ಸೊ ಅದನ್ನು ಗಮನದಲ್ಲಿ ಇಟ್ಕೊಬೇಕು, ಬರೀ ತಪ್ಪು ಹೇಳಂತದ್ದಲ್ಲ. ಆಯ್ತು, ನಂದೇನು ಚರ್ಚೆ ಮಾಡ್ಲಿ. ನಾನು ನಮ್ಮ ಗೌರವಾನ್ವಿತ ಕಾಂಗ್ರೆಸ್ ಸದಸ್ಯರಿಗೆ ಹೇಳೋವಂಥದ್ದು ಉತ್ತರ ಹೇಳ್ತಾರೆ. ಸರ್ ಹೇಳಿ ಸರ್, ನೀವು ಆರಾಮ್ಸೆ, ನೀವು ಫ್ರೀ, ನಿಮ್ಗೊಂದು 2 ಅವರ್ ಕೊಡ್ತಾರೆ, ನಮ್ಗೆ 1 ಅವರ್ ಕೊಟ್ಟಿರೋದು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ನಮ್ಮೆಲ್ಲ ಶಾಸಕರನ್ನು ನಾನು ಕರೆದಿದ್ದೆ. ಫೈನಾನ್ಸ್ ಬಗ್ಗೆ ಎಕ್ಸ್ಪರ್ಟ್ಸ್ ಕರೆದು ಒಂದು 3-4 ಜನನ ಇದ್ರ ಬಗ್ಗೆ ನಿಮ್ದು ಏನಾನ ಕ್ವಶನ್ ಅಂಡ್ ಆನ್ಸರ್ ಇದ್ರೆ ಮಾತಾಡಿ. ಅವ್ರು ಏನೇನು ಸಿದ್ದರಾಮಯ್ಯನವ್ರ ಬಜೆಟ್ ಏನು ತಪ್ಪುಗಳಿದೆ, ಸರಿ ಇದೆ ಅನ್ನೋದ್ರ ಬಗ್ಗೆ ನಾನು ಒಂದು 2 ಅವರ್ಸ್ ನಾನು ಎಲ್ಲರಿಗೂ ಕರೆದಿದ್ದೆ. ಅವಾಗ ಚರ್ಚೆ ಆಯ್ತು ನಾವೆಲ್ಲರೂ ಕೂಡ. ಹಂಗೆ ಅಲ್ಲಿರೋ ಪಾರ್ಲಿಮೆಂಟ್ ಮೆಂಬರ್ಗಳಿಗೆ, ಕಾಂಗ್ರೆಸ್ ಪಾರ್ಲಿಮೆಂಟ್ ಇದಾರಲ್ಲ, ಕರೆದು ಒಂದು ಮೀಟಿಂಗ್ ಮಾಡಿ ಅವ್ರಿಗೆಲ್ಲ ಹೇಳ್ಕೊಡ್ಬೇಕು. ಪಾರ್ಲಿಮೆಂಟ್ ಅಲ್ಲಿ ಬಜೆಟ್ ಬಗ್ಗೆ ಹೆಂಗ್ ಚರ್ಚೆ ಮಾಡಬೇಕು ಅಂತ ಹೇಳ್ಕೊಟ್ರೆ ಈ ಪ್ರಶ್ನೆನೇ ಬರಲ್ಲ, ಈ ಪ್ರಶ್ನೆನೇ ಇಲ್ಲಿ ಉದ್ಭವ ಆಗಲ್ಲ. ಅಲ್ಲೇ ಜೋರಾಗಿ ಆಗೋಗ್ತತೆ, ಅಲ್ಲೇ ದೊಡ್ಡ ಗಲಾಟೆ ಆಗೋಗ್ತತೆ. ಅದು ಮಾಡ್ದಿರಾ ಇಲ್ಲಿ ಬಂದು ಪಾರ್ಲಿಮೆಂಟ್ ಚರ್ಚೆ ಮಾಡಿದ್ರೆ ಉತ್ತರ ಮಾಡಕ್ಕೆ ಇಲ್ಲಿ ಗೌರವಾನ್ವಿತ ನಿರ್ಮಲಾ ಸೀತಾರಾಮನ್ ಅವರು ಬರ್ತಾರ? ಬರಕ್ ಸಾಧ್ಯನೇ ಇಲ್ಲ. ಒಕ್ಕೂಟ ವ್ಯವಸ್ಥೆ. ಅದರಿಂದ ನಾನು ಯಾಕೆ ನೀವು ಮಾತಾಡ್ತೀರಿ? ವಿಷಯಕ್ಕೆ ಬರ್ತೀನಿ ಅಧ್ಯಕ್ಷರೇ. ನಾನು ಬರ್ತಾ ಇದ್ದೀನಿ. ನಿಮ್ಗೆಲ್ಲ ನೀವು ನಾನ್ಸೆನ್ಸ್, ನೀವು ಸೆನ್ಸ್ಲೆಸ್. ನಮ್ಗೆ ಮಾತಾಡಿ ಸೆನ್ಸ್ ಇಲ್ಲ, ನಿಮ್ಗೆಲ್ಲ ಸೆನ್ಸ್ ಇದ್ದವ್ರು ಇರುವುದಲ್ಲಿ. ಆಯ್ತು ಕೂತ್ಕೊಳ್ಳಿ, ಅವ್ರು ಮಾತಾಡ್ಲಿ. ಏನು ಎದ್ದು ಮಾತಾಡ್ತೀನಿ? ಐ ನೋ ದಟ್, ಬಟ್ ಯು ಆರ್ ಟಾಕಿಂಗ್ ಇನ್ ಅ ಬೆಟರ್ ಪ್ಲೇಸ್, ನಾಟ್ ಇನ್ ದಿಸ್ ಪ್ಲೇಸ್. ಮಾತಾಡಿ. ಒಟ್ಟು ಒಂದು ರೀತಿ ಸಾಲದ ಕೂಪಕ್ಕೆ ಹೋಗ್ತಾ ಇದ್ದೀವಿ. ಸಾಲ ಜಾಸ್ತಿಯಾಗಿ ಕರ್ನಾಟಕದ ಸಾಲ ಕೂತ್ಕೊಳ್ಳಿ. ಯಾಕೆ ನಾವು ಮಾತಾಡಿ ಮುಗಿಸಿ? ನೀವು ಏನಾಗಿದೆ ನಿಮ್ಗೆಲ್ಲ? ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಏನ್ ಹೇಳಿದ್ರು? ಇಲ್ಲ ಮಾತಾಡಿ, ನೀವು ಮಾತಾಡಿ, ನೀವು ಮಾತಾಡಿ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಸರ್. ಆ ಶಬ್ದನ ಕಡತದಿಂದ ತೆಗಿಸ್ಬೇಕು. ನೀವು ಮಾತಾಡಿ ಅಶೋಕ್ ಅವರೇ. ಅಧ್ಯಕ್ಷರೇ, ನೋಡಿ ಮಾತಾಡಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಗೆ ಗೊತ್ತಿದ್ದೆ ಮಾರ, ಎಲ್ಲ ನೀವು ಬುದ್ಧಿಯಲ್ವರು ಇರೋದು ಅಲ್ಲದೆ ಕೇಳಿ ಯಾರು ಇದ್ದೀರಾ? ಎಲ್ಲ ನಮ್ಗೆ ಗೊತ್ತಿದೆ, ನಮ್ಗೆಲ್ಲ ಗೊತ್ತಿದೆ. ಆಯ್ತು, ನಮ್ಮತ್ತವ್ರು ಯಾರೋ ಮೊದಲ ಬಾರಿ ಶಾಸಕರಿದ್ರು ಅವ್ರು ಮಾತಾಡಿದ ಕೇಳ್ತಾ ಇರೋದು ಸರ್. ನಾವು ಜೂನಿಯರ್ಸ್ ಹೇಳುವಂಗೆ ಆಯ್ತಲ್ಲ ಸೀನಿಯರ್ಸ್ಗೆ. ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ,